ನಮಸ್ತೆ ಫ್ರೆಂಡ್ಸ್, ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅವಲಕ್ಕಿ ಉಂಡೆ ಮಾಡ್ತಾಯಿದ್ದೀನಿ. ಅವಲಕ್ಕಿ ಲಡ್ಡು ಮಾಡ್ತಾಯಿದ್ದೀನಿ. 1 ಕಪ್ ಅವಲಕ್ಕಿ ತಗೊಂಡಿದ್ದೀನಿ, 1 ಕಪ್ಪು ಬೆಲ್ಲ ತಗೊಂಡಿದ್ದೀನಿ, 1 ಕಪ್ಪು ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೀನಿ, ಮತ್ತು ಒಣ ಕೊಬ್ಬರಿ ತಗೊಂಡಿದ್ದೀನಿ 1 ಕಪ್ಪು, ಮತ್ತು ಸ್ವಲ್ಪ ಏಲಕ್ಕಿ, ಒಂದು 4-5 ಏಲಕ್ಕಿ ತಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಏಲಕ್ಕಿ ತಗೊಂಡಿದ್ದೀನಿ. ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಒಂದು ಮಿಕ್ಸಿ ಜಾಡಿಗೆ ಅವಲಕ್ಕಿ ಹಾಕ್ಕೊತ ಇದ್ದೀನಿ. ಪುಡಿ ಮಾಡ್ಕೋಬೇಕು. ಮತ್ತು ಅದಕ್ಕೆ ಏಲಕ್ಕಿ ಹಾಕ್ಕೊಂಬಿಡ್ತೀನಿ. ಮಿಕ್ಸಿಗೆ ಹಾಕ್ತೀನಲ್ಲ, ಅದಕ್ಕೆ 4 ಹಾಕ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಮಾಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಅವಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಂಗೆ ಕಡಲೆ ಬೀಜ ಇದು ಅಷ್ಟೇ ನುಣ್ಣಗೆ ಪುಡಿ ಮಾಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಕಡಲೆ ಬೀಜ ನಾನು ತರಿಯಾಗಿ ರುಬ್ಕೊಂಬಂದಿದ್ದೀನಿ. ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, 1 ಕಪ್ ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲ ಹಾಕಿ ಸ್ವಲ್ಪ ಕರ್ಸ್ಕೊಳ್ಳೋಣ. ಪಾಕ ಏನು ಬೇಡ, ಕರೆದ್ರೆ ಸಾಕು. ಸ್ವಲ್ಪ ನೀರು ಹಾಕಿ ನೋಡಿ ಫ್ರೆಂಡ್ಸ್, ನೋಡಿ ಇಷ್ಟು ಮಾತ್ರ ಕರ್ಕೊಂಡ್ರೆ ಸಾಕು. ಇವಾಗ ಒಂದು ಬಟ್ಲಿಗೆ ಹಾಕಿ ಇದರಲ್ಲಿ ಇವಾಗ ಕೊಬ್ಬರಿ ಇದು ಮಾಡ್ಕೊಳ್ಳೋಣ. ಇದೊಂದು ಬಟ್ಲಿಗೆ ಹಾಕ್ಕೊಂತೀನಿ ಪಾಕ ಏನೂ ಬೇಡ, ಸುಮ್ಮನೆ ಬೆಲ್ಲ ಕರ್ಸ್ಕೊಂಡ್ರೆ ಸಾಕು. ನೋಡಿ ಫ್ರೆಂಡ್ಸ್, ಸ್ವಲ್ಪ ತುಪ್ಪ, 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಕೊಬ್ಬರಿ ಐತಲ್ಲ, ಕೊಬ್ಬರಿನ ಹಾಕಿ ಚೆನ್ನಾಗಿ ಇದು ಮಾಡಿ ತುಪ್ಪದಾಗ ನೀಟಾಗಿ ಹುರ್ಕೊಳ್ಳೋಣ ಕೊಬ್ಬರಿನ. ನೋಡ್ರಿ, ಇವಾಗ ಅವಲಕ್ಕಿದು ಪುಡಿ ಮಾಡಿದ್ನಲ್ಲ, ಅದು ಹಾಕ್ಕೊಂತೀನಿ. ಅದು ಹಾಕು ಚೆನ್ನಾಗಿದ್ದು ಮಾಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿ ಕಮ್ಮಿ ಇಕ್ಕೊಬೇಕು. ಮತ್ತು ಕಡಲೆ ಬೀಜ ಪೂರ್ತಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಇವಾಗ ಬೆಲ್ಲ ಕರ್ಸ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್, ಅದು ಹಾಕ್ಕೋಬೇಕು. ಆಗೈತೆ. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಸ್ವಲ್ಪ ಆದ್ಮೇಲೆ ಉಂಡೆ ಕಟ್ಕೊಬೇಕು. ಚೆನ್ನಾಗಿ ಆರೈತೆ ನೋಡಿರಿ. ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ನಾವು ಯಾವ ಥರ ಚಿಕ್ಕದಾಗಿ ಬೇಕು ಚಿಕ್ಕದಾಗಿ ಮಾಡ್ಕೊಬೋದು, ದೊಡ್ಡದಾಗಿ ಬೇಕು ನೋಡಿ. ಅವಲಕ್ಕಿ ಲಡ್ಡು ನೋಡಿರಿ. ಪಾಕ ತೆಗಿದ್ರೆ ನಾವು ಯಾವ ಥರ ಮಾಡ್ಕೊಬೋದು ನೋಡಿ. ಒಣ ಕೊಬ್ಬರಿ ಎಲ್ಲ ಹಾಕಿ ಮಾಡ್ಬೋದು ನೋಡಿ. ಕೈಗೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗೈತೆ ನೋಡಿ. ಒಂದು 15 ದಿನ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಒಣ ಕೊಬ್ಬರಿ ಹಾಕಿರೋದಲ್ಲ, ಒಂದು 15 ದಿನ ಸ್ಟೋರ್ ಮಾಡ್ಕೊಬೋದು ಫ್ರೆಂಡ್ಸ್. ಎಲ್ಲ ಹುರಿದ್ಬಿಟ್ಟು ಎಲ್ಲ ಹಾಕಿ ಮಾಡಿರೋದು, ಅದಕ್ಕೆ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಏನು ಮುಗ್ಗಲು ಬರಲ್ಲ, ಏನೂ ಬರಲ್ಲ, ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 1 ಬಟ್ಲು ಅವಲಕ್ಕಿ ತಗೊಂಡಿರೋದಕ್ಕೆ 1 ಬಟ್ಲು ಕಡಲೆ ಬೀಜ ತಗೊಂಡಿದ್ದಕ್ಕೆ ನೋಡಿ ಇಷ್ಟ ಆಗೈತೆ ಲಡ್ಡು. ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ನೀವು ಮನೇಲಿ ಟ್ರೈ ಮಾಡಿ. ಎಲ್ಲ ಮನೇಲಿರೋಂಥ
ಕಡಲೆ ಬೀಜನೂ ಮನೇಲಿ ಇರ್ತದೆ, ಅವಲಕ್ಕಿನೂ ಎಲ್ಲ ಮನೆಯಲ್ಲೇ ಇರ್ತೈತೆ. ಟ್ರೈ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಬಾಯ್ ಫ್ರೆಂಡ್ಸ್.